ಅದೆಷ್ಟು ತೀವ್ರವಾಗಿರಬಹುದೆಂದು ಅವರ ಮೈ ಮನಗಳಲ್ಲಿ ಹೊಮ್ಮುವಂತಿತ್ತು. ಆದರೂ ಅದರ ಸ್ಪಷ್ಟ ಚಿತ್ರ ಪರಕೀಯನಾದ ನನಗೆ ಆಗುವ ಬಗೆ ಹೇಗೆ? ಆ ಮನೆಯಲ್ಲಿ ಯಾರ್ಯಾರು ಇದ್ದಿರಬಹುದು? ದೇರಣ್ಣನೂ ಅಂದಿದ್ದ, ಈಗ ನಾನೂ ಕಂಡಿದ್ದೇನೆ, ಗಂಡ ಹೆಂಡರಿಬ್ಬರದೇ ಗುಡಿಸಲು ಅದೆಂದು. ನಾನು ಹಾಯ್ದು ಬಂದಿದ್ದ ಅಡಿಕೆಯ ತೋಟ ಹಿರಿದಾಗಿಯೇ ಕಾಣಿಸಿತು. ಆದರೆ ಮನೆಯ ವಟಾರದಲ್ಲಿ ಮಕ್ಕಳ ದನಿಯನ್ನು ಕೇಳಿರಲಿಲ್ಲ. ಅವರ ಮಾತುಗಳಲ್ಲಿ ಮೂಡಿದ ಮಗನೊಬ್ಬನ ಬಿಂಬವನ್ನು ಬಿಟ್ಟು ಅಲ್ಲಿ ಇತರ ಮಾನವ ರೂಪಗಳು ಮೂಡುವಂತಿರಲಿಲ್ಲ. ಗಂಡ ಹೆಂಡಿರಿಬ್ಬರೇ ರಾಮನಿಗಾಗಿ ಕಾದು ಕುಳಿತ ಶಬರಿಯಂತೆ ಬಾರದ ಮಗನೊಬ್ಬನ ಸಲುವಾಗಿ ತಪ್ಪಿಸುತ್ತಿರುವರೆಂಬುದು ಅವರ ಮಾತಿನಿಂದ ತೋರುತ್ತಿತ್ತು. ಆದರೆ ಮುಪ್ಪಿನ ಹಿರಿಯರನ್ನು ಇಂಥ ಧ್ಯಾನದಲ್ಲಿ ಕೆಡವಿ ಕಣ್ಮರೆಯಾದ ಆ ಮಗನಾದರೂ ಎಂಥವನಿರಬೇಡ. ಅವನು ದುಶ್ಶೀಲನೆ, ನಿರ್ದಯನೆ, ವ್ಯಸನಿಯೇ? ಹೀಗೆ ನನ್ನ ಅನುಮಾನಗಳು ಒಂದನ್ನೊಂದು ಹಿಂಬಾಲಿಸುವಂತಾಯಿತು. ಆದರೆ ಅವರೇ ಮನಸ್ಸಿನಿಂದ ಮರೆಯಿಸಲು ಯತ್ನಿಸುತ್ತಿದ್ದ ಆ ವಿಚಾರವನ್ನು ನಾನು ಅವರಿಗೆ ನೆನಪಿಗೆ ತಂದುಕೊಟ್ಟು ನನ್ನ ಸುದ್ದಿಯ ಹಸಿವನ್ನು ಇಂಗಿಸಿಕೊಳ್ಳಬೇಕೆ? ಅದು ಒಪ್ಪಿದ ರೀತಿ ಅನಿಸಲಿಲ್ಲ. ಬೇಡವೆಂದರೂ ನನಗೆ ನಿದ್ರೆ ಬರಲೊಲ್ಲದು. ನನ್ನ ಶೀಲವೇ ಅಂತಹುದು. ನಿದ್ರೆ ಮಾಡುವುದರಲ್ಲಿ ನಾನು ನಿಸ್ಸೀಮನಾದರೂ ಒಮ್ಮೆ ಒಂದು ಯೋಚನೆ ಬೆನ್ನು ಹತ್ತಿತೆಂದರೆ ನಾನು ಅದರ ಬೆನ್ನು ಹತ್ತಿ ಕೊನೆಗೆ ನನ್ನ ಬಾಲದ ಮೇಲಿನ ನೊಣ ಕಚ್ಚುವ ನಾಯಿಯಂತಾಗುವುದು ನನ್ನ ಹಣೆಯ ಬರಹವಾಗಿತ್ತು. ಇಂತಹ ಸ್ಥಿತಿಯಲ್ಲಿ ಸುಮ್ಮನೆ ಕುಳಿತಿರಲಾರದೆ ಮಾತಿಗೊಂದು ನೆಪ ಸಿಕ್ಕಿದರೆ ಗೋಪಾಲಯ್ಯನವರನ್ನು ಕೇಳಿಯೇ ಬಿಡಬಹುದಲ್ಲ ಎಂದು ಹಂಬಲಿಸುತ್ತಿದ್ದ. ಶಂಕರಮ್ಮ ಒಳಗಿನಿಂದ ಏನೇನೋ ಹಾಡನ್ನು ಆಡುತ್ತಾ ತನ್ನ ಕೆಲಸ ನಡೆಸುತ್ತಿದ್ದಳು. ಕೊನೆಗೆ ಉಸ್ಸಮ್ಮ ಎಂದು ಉಸಿರುಗರೆದುದು ಕೇಳಿಸಿತು. ಇದು ಅವಳ ಕೆಲಸ ಮುಕ್ತಾಯವಾದ ಸಂಕೇತವಾಗಿದ್ದಿರಬೇಕು. ಅವಳೂ ಹೊರಕ್ಕೆ ಬಂದಳು. ಗಂಡನ ಬಳಿಗೆ ಬಂದು ಅವರ ತಲೆದಿಂಬಿನ ಬಳಿ ಕೈಯಾಡಿಸಿದಳು. ನಸ್ಯವನ್ನು ಹುಡುಕಿದುದಿರಬೇಕು. ಅದನ್ನು ಸೇವಿಸಿದ ಸದ್ದೂ ಕೇಳಿಸಿತು. ಅಲ್ಲಿಂದ ಅವರಿಗೆ ಯಾವ ಊರು, ಎಲ್ಲಿಗೆ ಬಂದದ್ದಂತೆ, ಏನು ಕೆಲಸ, ನಡೆದು ನಡೆದು ಎಷ್ಟು ಆಯಾಸವಾಗಿತ್ತೋ ಏನೋ ಎಂದು ಒಮ್ಮೆಗೆ 4-6 ಪ್ರಶ್ನೆಗಳನ್ನು ಕೇಳಿದಳು. ಗೋಪಾಲಯ್ಯನವರಿಗೂ ಎಚ್ಚರವಿದ್ದಿತ್ತು. ಅವರು ಮೆಲ್ಲಗೆ ಒಳದನಿಂದ, ಸ್ವಲ್ಪ ಮೆಲ್ಲಗೆ ಮಾತಾಡು, ಅವರಿಗೆ ನಿದ್ರೆ ಬಂದಿದೆ, ಎಚ್ಚರವಾಗಬಾರದಲ್ಲ ಎಂದು ಹೆಂಡತಿಯು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಸಲ್ಲಿಸುತ್ತಾ ಹೋದರು. ಯಾರೋ ಬ್ರಾಹ್ಮಣರಂತೆ, ಊರು ಪುತ್ತೂರಂತೆ, ಸುಬ್ರಹ್ಮಣ್ಯಕ್ಕೆ ಏನೋ ಕೆಲಸದ ಮೇಲೆ ಹೋಗಿದ್ದರಂತೆ. ಹಿಂದಿರುಗುವಾಗ ಗೊತ್ತಿಲ್ಲದೆ ಪಂಜದ ರಸ್ತೆ ಹಿಡಿಯುವ ಬದಲು ಗುತ್ತಿಗಾರು ರಸ್ತೆ ಹಿಡಿದರಂತೆ. ತುಂಬಾ ಸುತ್ತಿ ಸುತ್ತಿ ದಣಿದ ಹಾಗಿದೆ. ಹಾಗಾಗಿ ನಾನು ಹೆಚ್ಚಿಗೆ ಅವರನ್ನು ಮಾತನಾಡಿಸಲು ಹೋಗಲಿಲ್ಲ. ಈಗೀಗ ನಮ್ಮ ಹಳ್ಳಿಗೆ ಆಗಲಿ ನಮ್ಮ ಮನೆಗೆ ಆಗಲಿ ಹೆಚ್ಚಾಗಿ ಪರ ಊರಿನವರು ಬರುವುದು ಕಡಿಮೆಯಲ್ಲವೇ? ಹೌದು, ಯಾರು ಬರಬೇಕು? ಇದೇನು ರಾಜಮಾರ್ಗವೇ? ಇಂದಿನ ದಿನಗಳಲ್ಲಾದರೆ ಗಾಡಿ ಹಾದಿ, ಕಾಲುದಾರಿ ಎಂದು ಜನರು ಅಲ್ಲಲ್ಲಿ ನಿಂತು ಹಳ್ಳಿಯ ಹಾದಿಯನ್ನು ಹಿಡಿದು ಹೋಗುವಾಗ ಒಬ್ಬರಲ್ಲ ಒಬ್ಬರು ಮನೆಗೆ ಬರುತ್ತಿದ್ದರು. ಈಗ ಯಾರು ಹಾಗೆ ತಿರುಗಾಡುವವರು? ಏನಿಲ್ಲವಾದರೆ ಸೈಕಲ್ಲು ಮೆಟ್ಟಿಕೊಂಡು ಕ್ಷಣಕ್ಕೆ ಮುಂದಕ್ಕೆ ಹೋಗಿಬಿಡುತ್ತಾರೆ. ಅದೆಲ್ಲ ಯಾಕೆ? ಕಳೆದ ವರ್ಷ ಊರಿಗೆ ಬಂದ ಕೆಲಸದ ಆಳುಗಳು ಈ ವರ್ಷ ಬರುವುದೂ ಕಷ್ಟ. ಈ ವರ್ಷ ಬಂದವರು ಮುಂದಿಗೆ ಬರುತ್ತಾರೆಂಬ ಧೈರ್ಯವಿಲ್ಲ. ಈ ಜ್ವರದ ಕೊಂಪೆಗೆ ಮರುಳಾಗಿ ಯಾರು ಬರಬೇಕು ಹೇಳು? ಯಾರು ಬರುವುದಾದರೂ ಇವರ ಹಾಗೆ ಹಾದಿ ತಪ್ಪಿ ಬರಬೇಕೇ ಹೊರತು ಅದು ನಮ್ಮ ಕೆಳಬೈಲಿನ ಸಂದಿಗೆ ಬರಬೇಕಾದರೆ ಕಾಟು ಮೂಲೆಯಿಂದ ನಾರಾಯಣ ಆಳುಗಳು, ಇಲ್ಲವಾದರೆ ಹೊಗೆ ಸೊಪ್ಪಿನ ತುಂಡಿಗಾಗಿ ನಮ್ಮ ದೇರಣ್ಣ, ಇಷ್ಟೇ ಮಂದಿ. ಒಮ್ಮೆ ಗಂಡಸರ ಜಾತಿಯಾದರೂ ಅಪ್ಪಿತಪ್ಪಿ ಬರುವುದು ಉಂಟು. ಆದರೆ ಮಾತ್ರ ಹೆಂಗಸರ ಹುಳು ಒಂದೇ ಒಂದು ಸುಳಿಯುವ ಹಾಗಿಲ್ಲ. ಅವರ ಮಾತಿನೊಡನೆ ನನ್ನ ಧ್ವನಿಯನ್ನು ಸೇರಿಸಲು ಇದು ತಕ್ಕ ವೇಳೆ ಎಂಬುದನ್ನು ಅರಿತು ನಾನು,
ನೀವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವರಲ್ಲವೇ ಎಂದು ಕೇಳಿದೆ. ಓ, ನಮ್ಮ ಬಾಯಿಯ ಅಬ್ಬರಕ್ಕೆ ನಿಮಗೆ ಎಚ್ಚರವೂ ಆಗಿಬಿಟ್ಟಿತೇನೋ. ನೋಡಿದೆಯ ಶಂಕರಿ, ನಿನಗೆ ಬಾಯಿ ಸಣ್ಣದು ಮಾಡುವಂದರೆ ನೀನು ಕೇಳಬೇಕೆ? ನಿನ್ನ ಗಂಟಲು ಅಂದರೆ ದೇವರ ಕೋಣೆಯ ಶಂಕ. ತನ್ನ ಮೆಲುಗೊರಳಿಗಾಗಿ ಗಂಡಸು ಸಲ್ಲಿಸಿದ ಬಿರುದನ್ನು ಸ್ಮರಿಸಿ ಆಕೆ ನಕ್ಕಳು. ಹೌದು, ನಾನು ಮಾತನಾಡಿದ್ದು ಸ್ವಲ್ಪ ಗಟ್ಟಿಯಾಯಿತು ಅಲ್ಲವೇ ಎಂದಳು. ಅವರ ಸಮಾಧಾನಕ್ಕೋ ನನ್ನ ಕುತೂಹಲಕ್ಕೋ ಸಮನಾಗುವಂತೆ ನಾನೆಂದೆ, ಏನಾಯಿತೀಗ? ಊಟ ಮಾಡುವ ಮೊದಲೇ ನನ್ನ ನಿದ್ರೆ ಆಗಿ ಹೋಗಿತ್ತು. ಈಗಂತೂ ಕಣ್ಣು ಬಾಡುವುದಿಲ್ಲ. ಅಲ್ಲದೆ ನಿಮ್ಮ ಈ ಊರಿಗೆ ನಾನು ತೀರಾ ಹೊಸಬ. ರಸ್ತೆಯನ್ನು ಬಿಟ್ಟು ಇಷ್ಟು ದೂರದಲ್ಲಿರುವ ಈ ಕಗ್ಗಾಡಿನ ಸಂದಿನಲ್ಲಿ ನೀವೆಲ್ಲ ಮನೆ ಮಾಡಿಕೊಂಡಿರುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ. ಇಲ್ಲಿ ಹರಿದಾರಿಗೊಂದು ಒಕ್ಕಲು ಮನೆ ಇದೆಯೋ ಇಲ್ಲವೋ? ಅಲ್ಲಿ ಇಲ್ಲಿ ಹುಲಿಯ ಉಪದ್ರ, ಕಾಡಾನೆಗಳ ಸಂಚಾರ ಇದೆ ಎನ್ನುತ್ತಾರೆ. ಇಂತಲ್ಲಿ ನಿಮ್ಮ ದಿವಸ ಹೇಗೆ ಕಳೆಯುತ್ತದೆ ಎಂಬ ಯೋಚನೆಯಲ್ಲಿ ನನಗೆ ನಿದ್ದೆಯೂ ಬರಲಿಲ್ಲ. ನಮ್ಮದೇನು ಹುಚ್ಚೆ, ಇಲ್ಲೇ ಇದ್ದು ಇದೇ ನಮಗೆ ರೂಢಿಯಾಗಿದೆ. ಪೇಟೆಯಿಂದ ಬಂದ ನಿಮಗೆ ಇದೊಂದು ವಿಶೇಷವಾಗಿ ಕಾಣಿಸಬಹುದೇ ಹೊರತು ಇಲ್ಲಿ ನಿಮಗೆ ಬೇಸರವೂ ಆಗುವುದಿಲ್ಲವೇ? ಬೇಸರ ಬೇಸರ ಉಂಟು ಎಂದರೆ ಉಂಟು, ಇಲ್ಲ ಎಂದರೆ ಇಲ್ಲ ಎಂದರು ಭಟ್ಟರು. ಅದನ್ನು ತಿದ್ದುಪಡಿ ಮಾಡುವವರಂತೆ ಅವರ ಮಡದಿ ಮೆಲುದನಿಯಿಂದ ನಿರುತ್ಸಾಹವಾಗಿ, ಹಾಗೆ ಬೇಸರವಾಗದೆ ಇರುತ್ತದೆಯೇ? ಮನುಷ್ಯ ಜೀವವಲ್ಲವೇ ಎಂದು ಅರೆಕ್ಷಣದ ಬಳಿಕ, ಅಂದರೆ ಅವರು ಗಂಡಸರು, ಅವರಿಗೇನು? ಸೊಂಟಕ್ಕೆ ಕತ್ತಿಯನ್ನು ಸಿಕ್ಕಿಸಿಕೊಂಡು ತೋಟಕ್ಕೆ ನಡೆದಾರು. ಅಲ್ಲಿ ಅಡಕೆ ಇಕ್ಕ್ಯಾರು. ಆಳುಗಳನ್ನು ಕರೆದು ಹಾಗೆ ಮಾಡಿ ಹೀಗೆ ಮಾಡಿ ಎಂದರು. ಬೇಸರ ಕಳೆಯಲು ತಾವು ಆಳುಗಳೊಡನೆ ಕಾಡಿಗೆ ಹೋಗಿ ಸೊಪ್ಪನ್ನು ಹರೆದರು. ಮತ್ತೂ ಹೊತ್ತು ಹೋಗದಿದ್ದರೆ ದೇರಣ್ಣನಲ್ಲಿಗೋ ಕಾಟು ಮೂಲೆಗೋ ಹೋಗಿ ಎಲೆ ಅಡಿಕೆಯ ಹರಿವಾಣ ಬರಿದು ಮಾಡಿಯಾರು. ಮನೆಗೆ ಬಂದು ಮಿಂದು ಗಿಂದು ಜಪ ದೇವರ ಪೂಜೆ ಆಗುವಾಗ ಹೊತ್ತು ತಿರುಗುತ್ತದೆ. ಊಟ ಮಾಡಿಯಾರು. ಮನಸ್ಸು ಬಂದರೆ ಮಲಗಿಕೊಂಡು ಜಾವ ಹೊತ್ತಿಗೆ ಸಮನಾಗಿ ಎದ್ದರು. ತಿರುಗಿ ತೋಟಕ್ಕೆ ಹೋದರೂ ಅಷ್ಟರಲ್ಲೇ ಆಗುತ್ತದೆ ಸಾಯಂಕಾಲ. ಹಾಗೆಲ್ಲ ಬೇಸರ ಕಷ್ಟಗಳು ಎಂದರೆ ನನಗೆ, ಒಂಟಿ ಹೆಂಗಸಿಗೆ, ಇಬ್ಬರ ಅಡುಗೆಗೆ ಎಷ್ಟು ಹೊತ್ತು ಬೇಕು ಹೇಳಿ? ಅಡುಗೆಯ ಕೆಲಸ ಬಿಟ್ಟರೆ ಬಿಸಿ ನೀರಿನ ಹಂಡೆಗೆ ನೀರೆರೆಯುವುದು, ಅದು ದಂಬೆಯ ನೀರು, ಇನ್ನೂ ಹಟ್ಟಿಯ ಕೆಲಸ. ಇಷ್ಟನ್ನು ನೋಡಿಕೊಂಡರಾಯಿತು. ಅವನ್ನು ಮಾಡಲಿಕ್ಕೂ ಆಳುಗಳಿದ್ದಾರೆ. ದಂಬೆ ನೀರಲ್ಲಿ ಮುಸುರೆ ಪಾತ್ರೆ ಮುಳುಗಿಸಿ ತೊಳೆಯುವುದಾದರೂ ಒಂದು ಸಂಭ್ರಮದ ಕೆಲಸವೇ? ಆಕೆಯು ತನ್ನ ಮುಂದೆ ಒಡ್ಡಿದ್ದ ತನ್ನ ಸವಿಸ್ತಾರ ಸಮಯದ ಅವಿಸ್ತಾರ ದಿನಚರ್ಯವನ್ನು ಕೇಳಿ ನನಗೂ ಬೇಸರವಾಯಿತು. ಇಂತೊಂದು ಊರಿನಲ್ಲಿ ಬಾಯಿ ಬಡಕನಾದ ನನ್ನಂತವನಿಗೆ ವರ್ಷ ಸಲ್ಲುವ ಮಾತಂತಿರಲಿ, ತಿಂಗಳೂ ಸಲದು, ವಾರವೂ ಕಳೆಯದು, ದಿನವೂ ಹೋಗದು. ನಾವು ಮಾತನಾಡುತ್ತಾ ಕುಳಿತ ವೇಳೆಯಲ್ಲಿ ನಮ್ಮ ಮಾತುಗಳನ್ನು ಕದ್ದು ಇಣಿಕಿ ನೋಡಲೋ ಎಂಬಂತೆ ಅಷ್ಟಮಿಯ ಚಂದ್ರ ಮೆಲ್ಲಗೆ ಅಡಿಕೆ ತೋಟದ ಎಡೆಯಿಂದ ಕಾಣಿಸಿಕೊಂಡರು. ಕಂಗುಗಳ ನೀಳವಾದ ಕಾಂಡಗಳ ಬೆಂಗಡೆಯಿಂದ ಮಿಂಚಿ ಚಾವಡಿಯಲ್ಲಿ ನಮ್ಮ ಮೂವರ ಮೇಲೆ ತಿಂಗಳು ಚೆಲ್ಲಿ ನಕ್ಕೊಡನೆ ನನಗೆ ಗಂಭೀರ ರಹಸ್ಯವೊಂದರ ಅರಿವಾಗುವಷ್ಟು ಆನಂದವಾಯಿತು. ನಾನು ಚಂದ್ರನಿಗೆ ಮೊರೆ ಮಾಡಲು ಗೋಡೆಗೆ ದಿಂಬನ್ನಿರಿಸಿ ಮೂಡಣಕ್ಕೆ ಮುಖ ಮಾಡಿ ಕುಳಿತುಕೊಂಡೆ. ಆಗಿನದು ಎಂಥ ಪ್ರಶಾಂತ ವಾತಾವರಣ! ನಾನು ನವಯುಗದ ಬುದ್ಧನಂತೆ ಬೆಳದಿಂಗಳಿಂದ ಮಾತು ಬೆಪ್ಪುಗಟ್ಟಿ ಚಲನೆ ಎಪ್ಪುಗಟ್ಟಿ ಬರಿದೇ ಕುಳಿತುದನ್ನು ಕಂಡು ಗೋಪಾಲಯ್ಯನವರು ವಿಸ್ಮಿತವಾಗಿ, ಏನು ಕುಳಿತೇ ಬಿಟ್ಟಿರಲ್ಲ ಎಂದರು. ಯಾಕೋ ನನ್ನ ಕಣ್ಣಿಗೆ ನಿದ್ರೆ ಬರುವಂತಿಲ್ಲ. ನಿಮಗೆ ನಿದ್ದೆ ಬರುವುದಾದರೆ ಹೊರಗಿಬಿಡಿ. ನಾನು ಹೀಗೆಯೇ ಬೆಳದಿಂಗಳನ್ನು ಕಾಣುತ್ತಾ ಕುಳಿತಿರುತ್ತೇನೆ. ಕಣ್ಣು ದಣಿದೊಡನೆಯೇ ಮಲಗಿಕೊಳ್ಳುತ್ತೇನೆ. ಹಾಗೋ, ನಮ್ಮ ನಿದ್ದೆಯ ಮಾತೆನ್ನುತ್ತೀರಿ? ನನಗಾದರೂ ಸಮನೆ, ನಮ್ಮ ಶಂಕರಿಗಾದರೂ ಸಮನೆ.